ಕಥಾಲಕ್ಷಣಂ. ಹರಿ ಓಂ ನರಸಿಂಹಮಖಿಲಾಜ್ಞಾನತಿಮಿರಾಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣಮಂಜಸ. ಇದರ ಅರ್ಥ ಸಮಸ್ತ ಜ್ಞಾನವೆಂಬ ಕತ್ತಲನ್ನು ನಾಶ ಮಾಡುವ ಸೂರ್ಯನಂತಿರುವ ಶ್ರೀ ನರಸಿಂಹ ದೇವರಿಗೆ ನಮಸ್ಕರಿಸಿ ಕಥೆಗಳ ಅಂದರೆ ಶಾಸ್ತ್ರೀಯ ಸಂವಾದಗಳ ಲಕ್ಷಣವನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧ ವಿದುಷಾಂ ಕಥಾ ತತ್ವನಿರ್ಣಯಮುದ್ದಿಶ್ಯ ಕೇವಲಂ ಗುರುಶಿಷ್ಯಯೋಯ. ಇದರ ಅರ್ಥ ಜ್ಞಾನಿಗಳ ನಡುವೆ ನಡೆಯುವ ಚರ್ಚೆಯು ವಾದ, ಜಲ್ಪ ಮತ್ತು ವಿತಂಡ ಎಂದು ಮೂರು ವಿಧ. ಗುರು ಮತ್ತು ಶಿಷ್ಯರ ನಡುವೆ ಕೇವಲ ಸತ್ಯವನ್ನು ತಿಳಿಯಲು ನಡೆಯುವ ಚರ್ಚೆಯೇ ವಾದ. ಕಥಾನೇಷಾಮಪಿ ಸತಾಂ ವಾದೋ ವಾ ಸಮಿತೆಯ ಶುಭ ಖ್ಯಾತ್ಯಾದ್ಯರ್ಥಂ ಸ್ಪರ್ಧೆಯ ವಾ ಸತಾಂ ಜಲ್ಪ ಇತಿಯರ್ಥೆ. ಇದರ ಅರ್ಥ ಸಜ್ಜನರ ಸಭೆಯಲ್ಲಿ ಕಲ್ಯಾಣಕ್ಕಾಗಿ ನಡೆಯುವ ಚರ್ಚೆಯು ವಾದವೇ ಆಗಿದೆ. ಆದರೆ ಕೀರ್ತಿ ಮತ್ತು ಪ್ರಸಿದ್ಧಿಗಾಗಿ ಪರಸ್ಪರ ಸ್ಪರ್ಧೆಯಿಂದ ಸಜ್ಜನರ ನಡುವೆ ನಡೆಯುವ ಚರ್ಚೆಗೆ ಜಲ್ಪ ಎಂದು ಹೆಸರು. ವಿತಂಡ ತು ಸತಾಮನ್ಯಸ್ತತ್ವಮೇಷು ನಿಗೋಹಿತಂ ಸ್ವಯಂ ವಾ ಪ್ರಾಶ್ನಿಕೈರ್ವಾದೆ ಚಿಂತೆಯೇತ್ ತತ್ವನಿರ್ಣಯಂ. ಇದರ ಅರ್ಥ ಸತ್ಯವನ್ನು ಮರೆಮಾಚಿ ಕೇವಲ ಎದುರಾಳಿಯನ್ನು ಸೋಲಿಸಲು ಮಾಡುವ ಚರ್ಚೆಯೇ ವಿತಂಡ. ಇಂತಹ ಚರ್ಚೆಗಳಲ್ಲಿ ಸಭಿಕರು ಅಥವಾ ಪ್ರಾಶ್ನಿಕರು ಸತ್ಯದ ನಿರ್ಣಯವನ್ನು ಮಾಡಬೇಕು. ರಾಗದ್ವೇಷವಿಹೀನಾಸ್ತು ಸರ್ವವಿದ್ಯಾವಿಶಾರದಾರ ಪ್ರಾಶ್ನಿಕ ಇತಿ ಸಂಪ್ಯುಕ್ತ ವಿಷಮ ಏಕ ಇವ ವಾವ. ಇದರ ಅರ್ಥ ರಾಗ ಮತ್ತು ದ್ವೇಷಗಳಿಲ್ಲದ ಸಮಸ್ತ ವಿದ್ಯೆಗಳಲ್ಲಿ ಪಂಡಿತರಾದವರನ್ನು ಪ್ರಾಶ್ನಿಕರು ಅಂದರೆ ತೀರ್ಪುಗಾರರು ಎನ್ನಲಾಗುತ್ತದೆ. ಅವರು ಬೆಸ ಸಂಖ್ಯೆಯಲ್ಲಿರಬೇಕು ಅಥವಾ ಒಬ್ಬನೇ ನಿಷ್ಪಕ್ಷಪಾತ ವ್ಯಕ್ತಿ ಇರಬೇಕು. ಅಶೇಷ ಸಂಶಯಚ್ಚೇತ್ತ ನಿಸ್ಸಂಶಯ ಉದಾರಧೀರ ಏಕಶ್ವೇತ್ ಪ್ರಾಶ್ನಿಕೋ ಜ್ಞೇಯ ಸರ್ವದೋಷವಿವರ್ಜಿತ. ಇದರ ಅರ್ಥ ಒಬ್ಬನೇ ಪ್ರಾಶ್ನಿಕನಿದ್ದಾಗ ಅವನು ಸಮಸ್ತ ಸಂಶಯಗಳನ್ನು ಪರಿಹರಿಸುವವನು, ಉದಾರ ಬುದ್ಧಿಯವನು ಮತ್ತು ಸರ್ವದೋಷರಹಿತನೂ ಆಗಿರಬೇಕು. ಏಕೋ ವಾ ಬಹವೋ ವಾ ಸ್ಯುರ್ವಿಷ್ಣುಭಕ್ತಿಪರಾಸದ ವಿಷ್ಣುಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ. ಇದರ ಅರ್ಥ ಪ್ರಾಶ್ನಿಕರು ಒಬ್ಬರಿರಲಿ ಅಥವಾ ಹಲವರಿರಲಿ ಅವರೆಲ್ಲರೂ ಸದಾ ಶ್ರೀ ವಿಷ್ಣುವಿನ ಭಕ್ತರಾಗಿರಬೇಕು. ಏಕೆಂದರೆ ವಿಷ್ಣುಭಕ್ತಿಯೇ ಸಮಸ್ತ ಸದ್ಗುಣಗಳ ನಿಜವಾದ ಲಕ್ಷಣವಾಗಿದೆ. ಪೃಷ್ಟೇನಾಗಮ ವಾದೋ ವಕ್ತವ್ಯ ಸಾಧ್ಯಸಿದ್ಧೇ ನೈಷಾ ತರ್ಕೇಣಾಪನೆಯ ಮತಿರಿತ್ಯಾಹ ಹಿ ಶ್ರುತಿಯ ಅನ್ಯಾರ್ಥ ಇವಾಗಮಸ್ಯ ವಕ್ತವ್ಯ ಪ್ರತಿವಾದಿನ. ಇದರ ಅರ್ಥ ಚರ್ಚೆಯಲ್ಲಿ ಸತ್ಯವನ್ನು ಸಾಧಿಸಲು ಶ್ರುತಿ ಮತ್ತು ಆಗಮಗಳ ಆಧಾರವನ್ನೇ ನೀಡಬೇಕು. ಕೇವಲ ತರ್ಕದಿಂದ ಜ್ಞಾನ ಸಿಗುವುದಿಲ್ಲ ಎಂದು ಶ್ರುತಿ ಹೇಳುತ್ತದೆ. ಪ್ರತಿವಾದಿಯೂ ಆಗಮದ ಸರಿಯಾದ ಅರ್ಥವನ್ನೇ ಹೇಳಬೇಕು. ವಗ್ಯಜುಸ್ಸಮಾತರ್ವಾಶ್ಚೈ ಭಾರತಂ ಪಂಚರಾತ್ರಕಂ ಮೂಲರಾಮಾಯಣಂ ಚೈವ ಸಂಪ್ರೀಚ್ಯಂತೆ ಸದಾಗಮಃ. ಇದರ ಅರ್ಥ ವಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣಗಳನ್ನು ಸಚ್ಚಾಸ್ತ್ರ ಅಥವಾ ಸದಾಗಮಗಳು ಎಂದು ಕರೆಯಲಾಗುತ್ತದೆ. ಅನುಕೂಲ ಯ ಏತೇಷಾಂ ತೇ ಚ ಪ್ರೋಕ್ತಾ ಸದಾಗಮಾನ ಅನ್ಯೇ ದುರಾಗಮ ನಾಮ ತೈರ್ನ ಸಾಧ್ಯಂ ಹಿ ಸಾಧ್ಯತೆ. ಇದರ ಅರ್ಥ ಈ ಸಚ್ಚಾಸ್ತ್ರಗಳಿಗೆ ಅನುಕೂಲವಾಗಿರುವ ಇತರ ಗ್ರಂಥಗಳು ಸದಾಗಮಗಳೇ. ಇವುಗಳಿಗೆ ವಿರುದ್ಧವಾದವುಗಳು ದುರಾಗಮಗಳು. ಅವುಗಳಿಂದ ಸತ್ಯವನ್ನು ಸಾಧಿಸಲು ಸಾಧ್ಯವಿಲ್ಲ. ಸ್ವಪಕ್ಷ ಆಗಮಶ್ಚೈವ ವಕ್ತವ್ಯ ಪ್ರತಿವಾದಿನ ತಸ್ಯಾಪ್ಯನ್ಯಾರ್ಥತಾ ಸಾಧ್ಯ ವಾದಿನ ಸ್ವಾರ್ಥಸಿದ್ಧಯೇ. ಇದರ ಅರ್ಥ ಪ್ರತಿವಾದಿಯು ತನ್ನ ಪಕ್ಷದ ಸಮರ್ಥನೆಗೆ ಆಗಮದ ಆಧಾರ ನೀಡಬೇಕು. ವಾದಿಯು ತನ್ನ ಸತ್ಯದ ಸಿದ್ಧಿಗಾಗಿ ಅದರ ಸರಿಯಾದ ಅರ್ಥವನ್ನು ನಿರೂಪಿಸಬೇಕು. ಅನ್ಯಾರ್ಥತಾ ನಿರಾಕಾರ್ಯ ಸ್ವಾಗಮಸ್ಯ ವಿನಿಶ್ಚಯಂ ಉಪಪತ್ಯವಕಾಶೋತ್ರ ಆಗಮಾರ್ಥ ವಿನಿರ್ಣಯೇ. ಇದರ ಅರ್ಥ ತನ್ನ ಆಗಮಕ್ಕೆ ಬರುವ ತಪ್ಪು ಅರ್ಥಗಳನ್ನು ನಿರಾಕರಿಸಿ ಸರಿಯಾದ ಅರ್ಥವನ್ನು ನಿಶ್ಚಯಿಸಬೇಕು. ಆಗಮದ ಅರ್ಥ ನಿರ್ಣಯದಲ್ಲಿ ಯುಕ್ತವಾದ ತರ್ಕಕ್ಕೆ ಅವಕಾಶವಿದೆ. ವಾದ್ಯಾಗಮಾರ್ಥೆ ನಿರ್ಣೀತ ಆಗಮಾರ್ಥ ಪರಸ್ಯ ತು ನಿರ್ಣಯ ಸಹಿತೈಯ ಪಶ್ಚಾತ್ತತೋ ನಿಶ್ಚೇಷ ನಿರ್ಣಯ. ಇದರ ಅರ್ಥ ಮೊದಲು ವಾದಿಯ ಆಗಮದ ಅರ್ಥವನ್ನು ನಿರ್ಣಯಿಸಿ ನಂತರ ಪ್ರತಿವಾದಿಯ ಆಗಮದ ಅರ್ಥವನ್ನು ಸಭಿಕರೊಂದಿಗೆ ಚರ್ಚಿಸಿ ಅಂತಿಮ ನಿರ್ಣಯಕ್ಕೆ ಬರಬೇಕು. ಪ್ರತ್ಯಕ್ಷ ಸಿದ್ಧೇಶ್ವರ್ತೇಷು ಪ್ರಶ್ನೆ ಮಾಮಕ್ಷಿಜಂ ವದೇತ್ ಜ್ಞಾನಂ ವಾ ಜ್ಞಾನಸಿದ್ಧೇಷು ನಾನುಮಾನಂ ಪ್ರಥಮಂ ವದೇತ್. ಇದರ ಅರ್ಥ ಪ್ರತ್ಯಕ್ಷವಾಗಿ ಕಾಣುವ ವಿಷಯಗಳಲ್ಲಿ ಪ್ರಶ್ನೆ ಬಂದಾಗ ಪ್ರತ್ಯಕ್ಷ ಪ್ರಮಾಣವನ್ನೇ ಹೇಳಬೇಕು. ಜ್ಞಾನಸಿದ್ಧವಾದ ವಿಷಯಗಳಲ್ಲಿ ಮೊದಲು ತರ್ಕ ಅಥವಾ ಅನುಮಾನವನ್ನು ಬಳಸಬಾರದು. ಪರತುಷ್ಟಿಕರಂ ವಾಕ್ಯಂ ವದೇತಾಂ ಯದಿ ವಾದಿನಿ ಸೈವಾತ್ರಾಗಮೋ ಜ್ಞೇಯ ಪರತುಷ್ಟಿರ್ಹಿ ತತ್ಫಲಂ. ಇದರ ಅರ್ಥ ಚರ್ಚೆಯಲ್ಲಿ ಎದುರಾಳಿಗೆ ತೃಪ್ತಿ ಮತ್ತು ಜ್ಞಾನವನ್ನು ನೀಡುವ ಮಾತುಗಳನ್ನೇ ಆಡಬೇಕು. ಸತ್ವದ ಅರಿವು ಮೂಡಿಸುವುದೇ ಚರ್ಚೆಯ ಅಂತಿಮ ಫಲವಾಗಿದೆ. ಏವಂ ನಿರ್ಣಯಪರ್ಯಂತಂ ವಾದೇ ಸುಬಹೋಪಿ ಹಿ ಘಟೆಯುಶ್ಚಿರಕಾಲಂ ಚ ಜಲ್ಪೆ ಯಾವತ್ಪರೋಜಿತ. ಇದರ ಅರ್ಥ ಈ ರೀತಿ ವಾದವು ಸತ್ಯದ ನಿರ್ಣಯವಾಗುವವರೆಗೂ ದೀರ್ಘಕಾಲ ನಡೆಯಬಹುದು. ಆದರೆ ಜಲ್ಪ ಎಂಬ ಚರ್ಚೆಯು ಎದುರಾಳಿ ಸೋಲುವವರೆಗೂ ಮಾತ್ರ ನಡೆಯುತ್ತದೆ. ತತ್ವನಿರ್ಣಯ ವೈಲೋಮ್ಯಂ ವಾದೇ ಸಾಕ್ಷಾತ್ ಪರಾಜಯ ಸಂವಾದೇ ಶ್ಲಾಘ್ಯತೈವ ಸ್ಯಾದ್ ಗುರುತ್ವಮಿತರಸ್ಯ ಚ. ಇದರ ಅರ್ಥ ವಾದದಲ್ಲಿ ಸತ್ಯದ ನಿರ್ಣಯಕ್ಕೆ ವಿರುದ್ಧವಾಗಿ ಮಾತನಾಡುವುದೇ ಸಾಕ್ಷಾತ್ ಪರಾಜಯ. ಉತ್ತಮ ಸಂವಾದದಲ್ಲಿ ಇಬ್ಬರಿಗೂ ಕೀರ್ತಿ ಸಿಗುತ್ತದೆ ಮತ್ತು ಒಬ್ಬರಿಗೆ ಗುರುಸ್ಥಾನ ದೊರೆಯುತ್ತದೆ.
ತತ್ವನಿರ್ಣಯವೈಲೋಮ್ಯೆ ನಿಂದ್ಯೋ ದಂಡ್ಯೋಥವಾ ಭವೇತ್ ವಿರೋಧಾಸಂಗತಿನೂನ್ಯ ತೂಷ್ಣೀಂಭಾವಾದಿಕೈರ್ಜಿತ. ಇದರ ಅರ್ಥ ಸತ್ಯಕ್ಕೆ ವಿರುದ್ಧವಾಗಿ ವಾದಿಸುವವನು ನಿಂದನೆಗೆ ಅಥವಾ ದಂಡನೆಗೆ ಅರ್ಹನಾಗುತ್ತಾನೆ. ವಿರೋಧ, ಅಸಂಗತಿ ಮತ್ತು ಮೌನಕ್ಕೆ ಶರಣಾಗುವುದರಿಂದ ಸೋಲುಂಟಾಗುತ್ತದೆ. ಭವೇಜ್ಜಲ್ಪೆ ವಿತಂಡಾಯಾಂ ನ್ಯಾಯೋ ಜಲ್ಪವದೀರಿತ ಸಂವಾದೇ ದಂಡ್ಯತಾಂನ ಸ್ಯಾತ್ ವಿತಂಡಾಜಲ್ಪಯೋರಪಿ. ಇದರ ಅರ್ಥ ಜಲ್ಪ ಮತ್ತು ವಿತಂಡ ಚರ್ಚೆಗಳಲ್ಲೂ ಇದೇ ನ್ಯಾಯಗಳು ಅನ್ವಯಿಸುತ್ತವೆ. ಆದರೆ ಕೇವಲ ಜ್ಞಾನಕ್ಕಾಗಿ ನಡೆಯುವ ಸಂವಾದದಲ್ಲಿ ಯಾರಿಗೂ ದಂಡನೆ ಇರುವುದಿಲ್ಲ. ಪರಾಜಿತ ತತ್ವ ಮಾತ್ರಂ ಸ್ಯಾನಿಂದ್ಯೋ ದಂಡ್ಯೋಪಿ ವಾನ್ಯತ ಅನುವಾದಾದಿರಾಹಿತ್ಯಂ ನೈವ ಜಲ್ಪೇಪಿ ದೂಷಣಂ. ಇದರ ಅರ್ಥ ಸೋತವನು ಕೇವಲ ತನ್ನ ತಪ್ಪು ತತ್ವವನ್ನು ಒಪ್ಪಿಕೊಳ್ಳಬೇಕು. ದುರಹಂಕಾರದಿಂದ ವರ್ತಿಸಿದರೆ ಮಾತ್ರ ದಂಡನೆ ಇರುತ್ತದೆ. ವಿದ್ಯಾಹೀನತ್ವಲಿಂಗೇಪಿ ವಾದಿನೋವ ಸ್ಯಾತ್ ಪರಾಜಯ ತದಭಾವಾನ್ನೈವ ಶಿಟ್ಯ ಧನ್ಯೋ ನಿಗ್ರಹ ಇಷ್ಯತೆ. ಇದರ ಅರ್ಥ ವಿದ್ಯೆಯ ಕೊರತೆ ಅಥವಾ ಸರಿಯಾದ ಆಧಾರಗಳಿಲ್ಲದಿದ್ದರೆ ವಾದಿಗಳಿಗೆ ಪರಾಜಯವಾಗುತ್ತದೆ. ಇದನ್ನು ನಿಗ್ರಹ ಸ್ಥಾನ ಎನ್ನಲಾಗುತ್ತದೆ. ಅಂತರ್ಭಾವಾದಿಹಾನ್ಯೇಷಾಂ ನಿಗ್ರಹಾಣಮಿತಿ ಸ್ಮಃ ವಿದ್ಯಾಪರೀಕ್ಷಾಪೂರ್ವೈವ ವೃತ್ತಿರ್ಜಲ್ಪವಿತಂಡಯೋಯೆ. ಇದರ ಅರ್ಥ ಚರ್ಚೆಯಲ್ಲಿ ಬರುವ ಇತರ ದೋಷಗಳು ಇದೇ ನಿಗ್ರಹಗಳಲ್ಲಿ ಸೇರುತ್ತವೆ. ಜಲ್ಪ ಮತ್ತು ವಿತಂಡ ಮಾಡುವ ಮುನ್ನ ಇಬ್ಬರ ವಿದ್ವತ್ತನ್ನು ಪರೀಕ್ಷಿಸಬೇಕು. ಸ್ಖಲಿತಾತ್ಪಾದಿಮಾತ್ರೇಣ ತತ್ರಾಪಿ ಪರಾಜಯ ವಾದಜಲ್ಪವಿತಂಡನಾಮಿತಿ ಶುದ್ಧಂ ಸ್ವಲಕ್ಷಣಂ. ಇದರ ಅರ್ಥ ಮಾತನಾಡುವಾಗ ಕೇವಲ ನಾಲಿಗೆ ತೊದಲಿದರೆ ಅಥವಾ ಸಣ್ಣ ತಪ್ಪಾದರೆ ಅದರಿಂದ ಪರಾಜಯವಾಗುವುದಿಲ್ಲ. ಇದು ವಾದ, ಜಲ್ಪ ಮತ್ತು ವಿತಂಡಗಳ ಶುದ್ಧವಾದ ಲಕ್ಷಣವಾಗಿದೆ. ಆನಂದತೀರ್ಥಮುನಿನ ಬ್ರಹ್ಮತರ್ಕಾನುಸಾರತ ಕಥಾಲಕ್ಷಣಮಿತ್ಯುಕ್ತಂ ಪ್ರೀತ್ಯರ್ಥಂ ಶಾರಂಗಧನ್ವನ. ಇದರ ಅರ್ಥ ಆನಂದತೀರ್ಥ ಮುನಿಗಳಾದ ಶ್ರೀ ಮಧ್ವಾಚಾರ್ಯರು ಬ್ರಹ್ಮತರ್ಕಶಾಸ್ತ್ರದ ಆಧಾರದ ಮೇಲೆ ಶಾರಂಗಧನ್ವನಾದ ಶ್ರೀಹರಿಯ ಪ್ರೀತಿಗಾಗಿ ಈ ಕಥಾಲಕ್ಷಣ ಗ್ರಂಥವನ್ನು ಹೇಳಿದ್ದಾರೆ. ಸದೋದಿತಾಮಿತಜ್ಞಾನ ಪೂರ್ವವಾರಿ ತಹೃತ್ತಮಾನ ನರಸಿಂಹ ಪ್ರಿಯತಮ ಪ್ರಿಯತಾಂ ಪುರುಷೋತ್ತಮ ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ಕಥಾಲಕ್ಷಣಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಇದರ ಅರ್ಥ ನಿರಂತರವಾಗಿ ಬೆಳಗುವ ಅತಿಶಯ ಜ್ಞಾನದ ಮೂರ್ತಿಯಾದ ನಮ್ಮ ಹೃದಯದ ಕತ್ತಲನ್ನು ಕಳೆಯುವ ಪ್ರಿಯತಮನಾದ ಪುರುಷೋತ್ತಮ ಶ್ರೀ ನರಸಿಂಹ ದೇವರು ಪ್ರೀತನಾಗಲಿ. ಶ್ರೀಮದಾಚಾರ್ಯರ ಕಥಾಲಕ್ಷಣ ಗ್ರಂಥವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.